ಈ ಹಿಂದಿನ ವಿಡಿಯೋದಾಗ ನಾವು ಪೋಲಿಯೋ ಅಂದರೆ ಏನು, ಪೋಲಿಯೋ ಹೆಂಗೆ ಬರ್ತೈತಿ, ಆಮೇಲೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ಅನ್ನೋದನ್ನ ತಿಳ್ಕೊಂಬಂದಿದ್ವಿ. ಈ ವಿಡಿಯೋದಾಗ ನಾವು ಪೋಲಿಯೋ ಲಸಿಕೆಗಳು ಎಷ್ಟು ಅದಾವು, ಎಷ್ಟು ಟೈಪ್ಸ್ ಅದಾವು, ಆಮೇಲೆ ಅದನ್ನು ಯಾವಾಗ ಹಾಕಿಸ್ಬೇಕು, ಇದನ್ನು ಹಾಕಿಸ್ಕೋದ್ರಿಂದ ಆ ಟೈಮ್ ಒಳಗೆ ಏನು ಮಕ್ಕಳಿಗೆ ಏನು ತೊಂದರೆಗಳಾಗ್ತವೆ ಅನ್ನೋದನ್ನ ಈ ವಿಡಿಯೋದಾಗ ನೋಡ್ಕೊಂಬರೋಣ. ಮೊದಲೇದಾಗಿ ಏನಪ್ಪ ಅಂತಂದ್ರೆ ಈ ವ್ಯಾಕ್ಸಿನ್ ಅಪ್ಪ ಅಂತಂದ್ರೆ ಏನು ತಿಳ್ಕೊಂಬರೋಣ. ವ್ಯಾಕ್ಸಿನ್ ಲಸಿಕೆ ಏನಪ್ಪ ಅಂತಂದ್ರೆ ಲಸಿಕೆ ಒಳಗೆ ಏನಾಗುತ್ತಪ್ಪ ಅಂದ್ರೆ ಪ್ಯಾಸಿವ್ ಇಮ್ಯುನಿಟಿಯನ್ನೇ ಪ್ರೊಡ್ಯೂಸ್ ಮಾಡ್ತೈತಿ, ಆಂಟಿಬಾಡೀಸನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು. ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಏನಪ್ಪ ಅಂತಂದ್ರೆ ವೈರಲ್ ಇನ್ಫೆಕ್ಷನ್ಗಳಿಗೆ ನಿರ್ದಿಷ್ಟವಾದಂಥ ಟ್ರೀಟ್ಮೆಂಟ್ ಇರೋದಿಲ್ಲ, ಚಿಕಿತ್ಸೆ ಇರೋದಿಲ್ಲ. ಆದ್ದರಿಂದನೇ ಸಣ್ಣ ಮಕ್ಕಳಿದ್ದಾಗ ವ್ಯಾಕ್ಸಿನ್ ಕೊಟ್ಟರಪ್ಪ ಅಂತಂದ್ರೆ ಆ ವ್ಯಾಕ್ಸಿನ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮಕ್ಕಳ ದೇಹದೊಳಗೆ ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಪ್ಯಾಸಿವ್ ಇಮ್ಯುನಿಟಿ ನೀಡಿ ಅನೇಕ ವೈರಲ್ ಇನ್ಫೆಕ್ಷನ್ ಬರುವಂಥ ಮುಂದೆ ಆತಗದ ಜೊತೆ ಹೋರಾಡೋಕ್ಕೆ ಇದು ಸಹಾಯ ಮಾಡ್ತೈತಿ. ಆಗ ಈಗ ನೋಡ್ಬೇಕಪ್ಪ ಏನಪ್ಪ ಅಂತಂದ್ರೆ ಪೋಲಿಯೋ ವ್ಯಾಕ್ಸಿನ್ ಒಳಗೆ ಎಷ್ಟು ಟೈಪ್ ಅದಾವಪ್ಪ ಅಂತಂದ್ರೆ 2 ಟೈಪ್ ಅದಾವೆ. ಮೊದಲೇದಾಗಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಒಂದೈತಿ, ಆಮೇಲೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂತ ಎರಡನೇದೈತಿ. ಈ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಪ್ಪ ಅಂತಂದ್ರೆ ಇದು ಲೈವ್ ವ್ಯಾಕ್ಸಿನ್. ಆಮೇಲೆ IPV ಅಂತಂದ್ರೆ ಇದು ಕಿಲ್ಡ್ ವ್ಯಾಕ್ಸಿನ್ ಇರ್ತೈತಿ. ಇದು ಇದರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಕೊಡ್ಬೇಕಪ್ಪ ಅಂತಂದ್ರೆ ಮೊದಲೇದಾಗಿ OPV ಓರಲ್ ಪೋಲಿಯೋ ವ್ಯಾಕ್ಸಿನನ್ನು ಹುಟ್ಟಿದ ತಕ್ಷಣ ಒಂದು ಹಾಕ್ತಾರೆ, ಆಮೇಲೆ 1.5 ತಿಂಗಳ, 2.5 ತಿಂಗಳ, 3.5 ತಿಂಗಳ, ಆಮೇಲೆ 18ನೇ ತಿಂಗಳಿಗೆ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಬೂಸ್ಟರ್ ಡೋಸ್ ಅಂತಂದು 18ನೇ ತಿಂಗಳಿಗೆ ಹಾಕ್ತಾರೆ. ಆಮೇಲೆ IPV ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ 1.5 ತಿಂಗಳ, 3.5 ತಿಂಗಳ, ಅದು ಬಿಟ್ಟು ಅಂದ್ರೆ 9ನೇ ತಿಂಗಳದಾಗ ಇದನ್ನು ಕೊಡ್ತಾರೆ. ಇದನ್ನು ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅಕಸ್ಮಾತ್ ನೀವು ಹುಟ್ಟಿದಾಗ ಏನಾದರೂ OPV ಮಿಸ್ ಆಗುತ್ತೆ ಅಂತಂದ್ರೆ 15 ದಿವಸದೊಳಗೆ ನೀವು ಕಂಪಲ್ಸರಿಯಾಗಿ ಹಾಕ್ಸ್ಕೋಬೇಕು. 15 ದಿವಸಕ್ಕೆ ಟೈಮ್ ಇರ್ತೈತಿ, ಇದು ಹಾಕಿಸ್ಕೋಬೇಕು. ಆಮೇಲೆ ಕೆಲವೊಬ್ಬರು ನೀವು ಆಮೇಲೆ ಸರ್ ವ್ಯಾಕ್ಸಿನ್ ಕೊಟ್ಟಾಗ ಕೆಲವೊಂದು ಇಂಜೆಕ್ಷನ್ ಕೊಟ್ಟಾಗ ಜ್ವರ ಬರ್ತವೆ, ಆಮೇಲೆ ಇದೆಲ್ಲ ಏನೇನಾಗ್ತದೆ, ಕೆಲವೊಂದು ಸಮಸ್ಯೆಗಳು ಏನೇನಾಗಲ್ಲ ಅಂತ ಕೇಳ್ಬೋದು. ಅದರೊಳಗೆ ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಮೊದಲು ಕಾಲು ನೋವು ಆಗ್ಬೋದು, ಅದು ಬಿಟ್ಟರಪ್ಪ ಅಂತಂದ್ರೆ ಸ್ವೆಲ್ಲಿಂಗ್ ಬರ್ಬೋದು, ಬಾವು ಬರ್ಬೋದು, ಆಮೇಲೆ ರೆಡ್ನೆಸ್ ಕೆಂಪು ಆಗ್ಬೋದು, ಅದು ಬಿಟ್ಟರಪ್ಪ ಅಂದ್ರೆ ಜ್ವರನ ಸಹಿತ ಬರ್ಬೋದು. ಅವಾಗೆಲ್ಲ ಔಷಧಿ ಕೊಟ್ಟು ಕಳಿಸಿರ್ತಾರೆ. ಆಮೇಲೆ ತಮ್ಮಲಲ್ಲಿ ಸುತ್ತಬೇಕು, ಅದಕ್ಕೆ ಐಸ್ ಪ್ಯಾಕ್ ಇಡಬೇಕು, ತಾನೇ ಕಡಿಮೆ ಆಗ್ತೈತಿ 2 ದಿವಸ ಆದಮೇಲೆ. ಸ್ವಲ್ಪ ಮಕ್ಕಳು ಕಿರಿಕಿರಿ ಮಾಡಿದಿರ್ತಾವೆ, ಇದಕ್ಕೇನು ನಾರ್ಮಲ್ ಇದೆ, 2 ದಿವಸ ಆದ್ಮೇಲೆ ತಾನೇ ಕಡಿಮೆ ಆಗ್ತೈತಿ. ಆಮೇಲೆ ಈ ರೀತಿಯಾಗಿ ಪೋಲಿಯೋ ವ್ಯಾಕ್ಸಿನ್ಗಳನ್ನು ಕಂಪಲ್ಸರಿಯಾಗಿ ಎಲ್ಲರೂ ಹಾಕ್ಸ್ಕೋಬೇಕು. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜೂನ್ 28ರಿಂದ ಸ್ಟಾರ್ಟ್ ಆಗೈತಿ. ಆಲ್ರೆಡಿ 1ನೇ ತಾರೀಕಿನಲ್ಲಿ ಎಲ್ಲರಿಗೂ ಮುಗಿದಿರ್ತೈತಿ. ಇದನ್ನು ಹುಟ್ಟಿದ ಮಗುವನ್ನು ಹಿಡ್ಕೊಂಡು 5ನೇ ವರ್ಷ ತನಕ ಯಾರೇ ಮಕ್ಕಳಿದ್ರು ನಿಮ್ಗೆ ಖಂಡಿತವಾಗಿ ಇದನ್ನು ಹಾಕ್ಸ್ಕೋಬೇಕು. ಇದೇ ರೀತಿಯಾಗಿ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಸಾಧ್ಯವಾದಷ್ಟು ಉತ್ತರ ಕೊಡ್ತೀವಿ. ಧನ್ಯವಾದಗಳು.